ಓಡಿಸಿ ಮಾಡ್ತೀರಾ ಅಲ್ವಾ? ಅದರಲ್ಲಿ ಯಾವ ಥರ ಮಾಡೋದು ಅಂತ ಡೀಪ್ ಕ್ಲೀನಿಂಗ್ ಮತ್ತೆ ಅಪ್ ಕ್ಲೀನಿಂಗ್. ಬಂದ್ಬಿಟ್ಟು ಮೀಟಿಂಗ್ ರೂಮು ಫೋಟೋ ಸರಿ ಎಲ್ಲ ಇಲ್ಲೆಲ್ಲ ಕೆಲಸ ಮಾಡ್ತಿರೋದು ನೀವೇ. ನೀವೇನು ಮಾಡ್ತೀರೋ ಅದನ್ನೇ ಪಿ ಪಿ ಟಿ ಮಾಡ್ಬಿಟ್ಟು ರೆಡಿ ಮಾಡಿದ್ದಾರೆ, ಸರಿನಾ? ಅದಕ್ಕೆ ಹೇಳೋದು ಗ್ಲೌಸ್ ಹಾಕ್ಕೊಳ್ಳಿ, ಮಾಸ್ಕ್ ಹಾಕ್ಕೊಳ್ಳಿ ಅಂತ ಹೇಳೋದು. ನೀವು ಒಂದು ಕೈಗೆ ಹಾಕ್ತೀರಿ, ಇನ್ನೊಂದು ಕೈ ಹಿಂದೆ ಇಟ್ಕೊಂತೀರ, ಎಲ್ಲಾನು ಪಿ ಪಿ ಟಿ ಮಾಡ್ತಾರೆ. ನಾವೇನು ಕಳಿಸ್ತೀವಿ ನೋಡಿ ಅದನ್ನೆಲ್ಲ ಪಿ ಪಿ ಟಿ ಮಾಡ್ತಾರೆ. ನಿಮ್ಗೆ ಬಂದ್ಬಿಟ್ಟು ನೀವು ಒಂದೇ ನೋಡಲ್ಲ, ನಾವು ಒಂದೇ ನೋಡಲ್ಲ, ಪ್ಯಾನ್ ಇಂಡಿಯಾ ಫುಲ್ ನೋಡುತ್ತೆ. ಗೊತ್ತಾಯ್ತಾ? ಮೀಟಿಂಗ್ ರೂಮ್ ಯಾವ್ಯಾವ ಥರ ಮಾಡೋದು ಅಂತ. ನೋಡಿ, ಕಬಾಬ್ ತೆಗಿತಾ ಇರೋದು, ಚೇರ್ ಕ್ಲೀನ್ ಮಾಡ್ತಿರೋದು, ಇದು ಕಬಾಬ್ ತೆಗಿತಾ ಇರೋದು, ವ್ಯಾಕ್ಯೂಮ್ ಆಗ್ತಾ ಇರೋದು. ಮೀಟಿಂಗ್ ರೂಮಲ್ಲಿ ಇಂಪಾರ್ಟೆಂಟು ಟೈಲ್ಸ್ ಇದ್ದರೆ ಆಟೋ ಸ್ಕ್ರಬ್ಬರ್ ಮ್ಯಾಂಡೇಟ್ರಿ ಅಂದರೆ ಖಚಿತವಾಗಿ ಹಾಕ್ಲೇಬೇಕು ಅಂತ. ನೆಕ್ಸ್ಟು ಕಾರ್ಪೆಟ್ ಇದ್ದರೆ ವ್ಯಾಕ್ಯೂಮ್ ಮಿಷಿನ್ ಯೂಸ್ ಮಾಡಲೇಬೇಕು, ಸರಿನಾ? ನೆಕ್ಸ್ಟ್ ಕೆಫ್ಟೇರಿಯಾ ಡೀಪ್ ಕ್ಲೀನಿಂಗ್ ಯಾವ ಥರ ಮಾಡ್ತೀರಮ್ಮ ಭಾಗ್ಯಮ್ಮ? ಕೆಫ್ಟೇರಿಯಾ ಡೀಪ್ ಕ್ಲೀನಿಂಗ್ ಯಾವ ಥರ ಮಾಡ್ತೀರಾ? ಅದು ಎಲ್ಲ ಏರಿಯಾದಲ್ಲಿ ಅಷ್ಟೇ ಹೈ ಲೆವೆಲಿಂದ ಕ್ಲೀನ್ ಮಾಡೋದು ಗೊತ್ತು. ಏನೇನು ಕ್ಲೀನ್ ಮಾಡ್ತೀರಾ? ಟೇಬಲ್ ಮಾಡಬೇಕು, ಯಾವುದೇ ಹೇಳುವಾಗ ಟಾಪ್ ಇಂದ ಡೌನ್ ವರೆಗೆ ಬರಬೇಕು. ಹೈ ಲೆವೆಲ್ ಅಂತ ಬಾಯಲ್ಲಿ ಹೇಳೋದಲ್ಲ, ಹೈ ಲೆವೆಲಿಂದನೇ ಹೇಳ್ಬೇಕು ಎಲ್ಲಾನು. ಮಿಷಿನ್ ಹಾಕ್ಬಿಟ್ಟು ಲಾಸ್ಟಿಗೆ ಒಂದ್ಸಲ ಮಾಪಕ್ ಬಂದ್ಬಿಟ್ರೆ ಮುಗೀತು ಅಲ್ವಾ? ಹ್ಯಾಂಡ್ ವಾಷಿಂಗ್ ಕ್ಲೀನ್ ಮಾಡಂಗಿಲ್ಲ, ವಾಲ್ ಏನು ಕ್ಲೀನ್ ಮಾಡಂಗಿಲ್ಲ, ಅದೆಲ್ಲ ಮಾಡಬೇಕು. ಗೊತ್ತಾಯ್ತಾ? ನೀವು ಮಾಡೋದನ್ನೇ ಇಲ್ಲಿ ಪಿ ಪಿ ಟಿ ಮಾಡ್ತೀವಿ. ಗೊತ್ತಾಯ್ತಾ? ಇಲ್ಲಿ ಯಾರು ಕ್ಲೀನ್ ಮಾಡ್ತಾ ಇರೋದು?